ಆತ್ಮೀಯ ನಮ್ಮ ಮಹಾವಿದ್ಯಾಲಯದ ಪ್ರಥಮ PUCಯ ಕಲಾ ಹಾಗೂ ವಾಣಿಜ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿನಿಯರನ್ನು ಹೃದಯಪೂರ್ವಕವಾಗಿ ಇತಿಹಾಸ ವಿಷಯಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ಹಿಂದಿನ ಅವಧಿಯಲ್ಲಿ ಈಗಾಗಲೇ ನಾವು ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಮುಖ್ಯವಾಗಿ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ. ಈ ಚೀನಾ ನಾಗರಿಕತೆಯ ಉಗಮದ ಬಗ್ಗೆ, ಚೀನಾ ನಾಗರಿಕತೆಯ ಕೊಡುಗೆಗಳ ಬಗ್ಗೆ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಈ ಎಲ್ಲ ಅಂಶಗಳ ಬಗ್ಗೆ ಹೋದ ಅವಧಿ ಒಳಗಡೆ ಸಂಶೋಧನೆಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಇಂದಿನ ಅವಧಿಯಲ್ಲಿ ವಿದ್ಯಾರ್ಥಿಗಳ ಬಹಳಷ್ಟು ಪ್ರಮುಖವಾದದ್ದು ಲೆಸನ್ ನಂಬರ್ 354 ಚೀನಾ ನಾಗರಿಕತೆ. ಅದರೊಳಗಡೆ ತತ್ವಜ್ಞಾನ ಮತ್ತು ಧರ್ಮ ಬಹಳಷ್ಟು ಮಹತ್ವದ್ದು ವಿದ್ಯಾರ್ಥಿಗಳು. ಇದು ಸಾಮಾನ್ಯ ಶಕ ಪೂರ್ವ ಕ್ರಿಸ್ತ ಪೂರ್ವದಲ್ಲಿ ಈ ತತ್ವಜ್ಞಾನ ಮತ್ತು ಕೊಡುಗೆಗಳ ಬಗ್ಗೆ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕೊಡುಗೆಗಳನ್ನು ಸಮಾಜಕ್ಕೆ ಕೊಟ್ಟು ಹೋದವರು ಚೀನಿಯರು. ಅದು ಪ್ರಪಂಚದಾದ್ಯಂತ 2020ನೇ ಇಸ್ವಿಗೂ ಕೂಡ ಅದು ಸಹಜವಾಗಿದೆ. ಬಹಳಷ್ಟು 100ಕ್ಕೆ 100ರಷ್ಟು ಸತ್ಯವಾದಂತಹ ಮಾತುಗಳು ಅವಾಗಿವೆ. ಹಾಗಾಗಿಯೇ ಅವರ ಧರ್ಮ ಬಹಳಷ್ಟು ಗಟ್ಟಿಯಾಗಿ ನೆಲೆ ನಿಂತದ್ದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಅದರಲ್ಲಿ ತತ್ವಜ್ಞಾನ ಮತ್ತು ಧರ್ಮ, ಇದರಲ್ಲಿ ಬಹಳಷ್ಟು ಪ್ರಮುಖವಾಗಿ ನಾವು ಯಾರನ್ನು ಕಾಣ್ತೀವಿ ಅಂತಂದ್ರೆ 3 ಜನ ಚೀನಿಯ ತತ್ವಜ್ಞಾನಿಗಳನ್ನ ಕಾಣುತ್ತೇವೆ. ಮೊದಲನೇದವರು ಲಾವೋಸ್ತೆ, ಎರಡನೇದವರು ಕನ್ಫ್ಯೂಸಿಯಸ್, ಮೂರನೇದವರು ಮೆಸ್ಸಿಯಸ್. ಈ 3 ಜನ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಜನ, ಆದರೆ ಬಹಳಷ್ಟು ಪ್ರಬಲವಾಗಿ, ಬಹಳಷ್ಟು ಗಟ್ಟಿಯಾಗಿ ತಮ್ಮ ಕೊಡುಗೆಯನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು 3 ಜನ. ಅವರಲ್ಲಿ ಮೊದಲನೇದವರು ಯಾರು ಅಂತಂದ್ರೆ ಲಾವೋಸ್ತೆ. ಮೊದಲೇ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾರೆ ಲಾವೋಸ್ತೆ. ಇವರು ಸಾಮಾನ್ಯ ಶಕ ಪೂರ್ವ 600ರ ಕಾಲಾವಧಿ ಒಳಗಡೆ ಜೀವಿಸಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಇವರು ಚೌ ಎಂಬತಕ್ಕಂತಹ ರಾಜಮನೆತನದ ಗ್ರಂಥಾಲಯದ ಗ್ರಂಥಪಾಲಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರ್ತಕ್ಕಂಥ ವ್ಯಕ್ತಿಗಳು ಇವರಾಗಿದ್ದರು. ರಾಜಮನೆತನ ಬಹಳಷ್ಟು ವ್ಯವಸ್ಥಿತವಾದಂತಹ ರಾಜಮನೆತನ ಚೌ ರಾಜಮನೆತನ. ಆ ಚೌ ರಾಜಮನೆತನದಲ್ಲಿ ಗ್ರಂಥಾಲಯದ ಗ್ರಂಥಪಾಲಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರ್ತಕ್ಕಂಥ ವ್ಯಕ್ತಿ ಲಾವೋಸ್ತೆ. ಹೀಗಾಗಿ ವಿದ್ಯಾರ್ಥಿಗಳೇ, ಇವರಿಗೆ ಬಹಳಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಲಿಕ್ಕೆ ಬಹಳಷ್ಟು ಅವಕಾಶ ಸಿಕ್ತು. ಹಾಗಾಗಿ ಓದುವ ಜ್ಞಾನವನ್ನ ಇವರು ಸಾಮಾಜಿಕವಾಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲೇ ವ್ಯತ್ಯಾಸ ಪ್ರಾರಂಭ ಆದದ್ದು. ಪುಸ್ತಕದಲ್ಲಿರ್ತಕ್ಕಂತಹ ನಿಯಮಗಳಿಗೂ ಹೊರಗಡೆ ನಡೀತಿರ್ತಕ್ಕಂತಹ ಕ್ರಿಯೆಗೂ ಅಜಗಜಾಂತರ ವ್ಯತ್ಯಾಸ ಇತ್ತು ಚೀನಾ ದೇಶದಲ್ಲಿ ವಿದ್ಯಾರ್ಥಿಗಳೇ ಅಂದಿನ ದಿನಮಾನದಲ್ಲಿ. ಹಾಗಾಗಿಯೇ ಲಾವೋಸ್ತೆಯವರು ರೋಚ್ ಹೋದರು ಅಂತ ಬಹಳಷ್ಟು ಅದರಿಂದ ಪಾರಾಗಲಿಕ್ಕೆ ಪರಿತಪಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಂದಿನ ದಿನಮಾನದೊಳಗಡೆ ಈ ವ್ಯವಸ್ಥೆಯಿಂದ ಪಾರಾಗಲಿಕ್ಕೆ ಏನಾದರೂ ಒಂದು ಹೊಸ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕು, ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅನ್ನುವ ತೀರ್ಮಾನ ಅವರಲ್ಲಿ ಬಂದದ್ದು ಆ ಕಾರಣಕ್ಕಾಗಿಯೇ, ಆ ವ್ಯವಸ್ಥೆಯನ್ನ ನೋಡಿದ್ದರಿಂದಾಗಿಯೇ. ಇಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಸಿದ್ಧಾಂತವನ್ನು ಕೂಡ ಇವರು ಪ್ರತಿಪಾದನೆ ಮಾಡ್ತಾರೆ. ಒಂದು ಪುಸ್ತಕವನ್ನು ಮಾಡ್ತಾರೆ, ತಾವೋತ್ ಚಿಂಗ್. ತಾವೋತ್ ಚಿಂಗ್ ಅಂದ್ರೆ ಜೀವನ ಮಾರ್ಗ, ಜೀವನ ಮಾರ್ಗ ಎಂಬ ಒಂದು ಪುಸ್ತಕವನ್ನ ಚೀನಾದ ಬಹುದೂರದ ಪ್ರದೇಶದಲ್ಲಿ ಹೋಗಿ ತಮ್ಮದೇ ಆಗಿರತಕ್ಕಂಥ ಕಲ್ಪನೆ ಒಳಗಡೆ ಬರೀತಾರೆ. ಬಹಳಷ್ಟು ಮಹತ್ವಪೂರ್ಣವಾದ
ಚಿಂಗ್, ಜೀವನ ಮಾರ್ಗ ಅಂತಕ್ಕಂಥದ್ದು. ಸಮಾಜ ಮಾನವ ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನುವ ನಿರ್ಧಾರಗಳನ್ನ, ನಿಯಮಗಳನ್ನ, ಆಲೋಚನೆಗಳನ್ನ, ವಿಚಾರಗಳನ್ನ ಈ ಪುಸ್ತಕದಲ್ಲಿ ನಾವು ಕಾಣುತ್ತೇವೆ. ಜೀವನ ಮಾರ್ಗ ಎಂಬ ಪುಸ್ತಕ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಸಿದ್ಧಾಂತ ತಾವೋ ಸಿದ್ಧಾಂತ. ಯಾರು? ಲಾವೋಸ್ತೆ ಪ್ರತಿಪಾದನೆ ಮಾಡಿರ್ತಕ್ಕಂಥ ಸಿದ್ಧಾಂತ ತಾವೋ ಸಿದ್ಧಾಂತ ಎಂತಕ್ಕಂಥದ್ದು. ಇಷ್ಟು ಅವರ ಪೂರ್ವ ಪೀಠಿಕೆ. ಇದಾದ ನಂತರ ಅವರು ತಮ್ಮದೇ ಆಗಿರ್ತಕ್ಕಂತಹ ಸಿದ್ಧಾಂತವನ್ನ ಬಹಳಷ್ಟು ಪ್ರತಿಪಾದನೆಯನ್ನ ಮಾಡ್ತಾ ಮಾಡ್ತಾ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಹಿಂಸೆಯಿಂದ ಬಹಳಷ್ಟು ದೂರ ಇರಬೇಕು, ಹಿಂಸಾತ್ಮಕ ಜೀವನ ಸರಿಯಾದದ್ದಲ್ಲ, ಇದ್ರ ಜೊತೆಗೆ ಯಾವಾಗಲೂ ಜಾಣರನ್ನ, ಬುದ್ಧಿವಂತರನ್ನ ಯಾವಾಗಲೂ ಗೌರವಿಸಬೇಕು, ಇದ್ರ ಜೊತೆಗೆ ಹೊಸತನವನ್ನ ಯಾವ ಕಾರಣಕ್ಕಾಗಿಯೂ ಕೂಡ ತಿರಸ್ಕಾರ ಮಾಡಬೇಡಿ. ಹೊಸತನ ಇದು ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಈ ಹೊಸತನವನ್ನ ನೀವು ಯಾವುದೇ ಕಾರಣಕ್ಕಾಗಿಯೂ ತಿರಸ್ಕಾರ ಮಾಡಲಿಕ್ಕೆ ಹೋಗಬೇಡಿ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. ಇದ್ರ ಜೊತೆಗೆ ಸಾಮಾನ್ಯ ಶಕ ಪೂರ್ವ 600ರಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಗಳು 21ನೇ ಶತಮಾನಕ್ಕೂ ನೈಜತೆಯಿಂದ ಕೂಡಿವೆ. ಆ ಮಹತ್ವಪೂರ್ಣವಾದ ಹೇಳಿಕೆಗಳು 5. ಎರಡನೇ ಪ್ರಶ್ನೆ ಇದೆ, ಲಾವೋಸ್ತೆ ಅವರ ಮಹತ್ವದ ಹೇಳಿಕೆಗಳು ಯಾವುವು ಅಂತ ಹೇಳಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲೇದು, ಹಿಂಸೆಯು ತನ್ನ ಗುರಿಯನ್ನ ಸೋಲಿಸುತ್ತದೆ. ಹಿಂಸೆ ಅನ್ನೋದು ಮಾನವನ ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಅದು ಪ್ರವೇಶವನ್ನು ಪಡೆಯಿತು ಅಂತಂದ್ರೆ ಯಾವ ಕಾರಣಕ್ಕಾಗಿಯೂ ಕೂಡ ಗುರಿಯನ್ನ ತಲುಪಲಿಕ್ಕೆ ಅದು ಕೊಡೋದಿಲ್ಲ, ಗುರಿಯನ್ನ ತಲುಪಿಸಲಿಕ್ಕೆ ಅದು ಸಾಧ್ಯ ಮಾಡೋದಿಲ್ಲ. ಹಾಗಾಗಿ ನಾವು ಏನ್ ಕಾಣ್ತೀವಿ ಅಂತಂದ್ರೆ, ಹಿಂಸೆಯಿಂದ ಬಹಳಷ್ಟು ದೂರ ಇರಬೇಕು. ಹಿಂಸೆ ನಮ್ಮ ಜೀವನದೊಳಗಡೆ ಇರಬಾರದು. ಯಾಕೆ ಇರಬಾರದು ಅಂತಂದ್ರೆ, ನಮ್ಮ ಟಾರ್ಗೆಟ್ ಏನಿರ್ತದನೋ, ನಮ್ಮ ಗುರಿ ಏನಿರ್ತದನೋ, ನಮ್ಮ ಸಾಧನೆ ಏನಿರ್ತದನೋ ಅದು ತಲುಪದಂತೆ ತಡೆ ಹಿಡಿತದೆ ಹಿಂಸೆ. ಅದು ಆ ಹಿಂಸೆನ ಇಲ್ಲ ನಮ್ಮ ಜೀವನದೊಳಗಡೆ ಅಂತಂದ್ರೆ ನಮ್ಮ ಟಾರ್ಗೆಟ್ ಅನ್ನ, ನಮ್ಮ ಗುರಿಯನ್ನ, ನಮ್ಮ ಸಾಧನೆಯನ್ನ ಸರಳವಾಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ತೀರ್ಮಾನ, ಅನ್ನುವ ಅಭಿಪ್ರಾಯ ಯಾರ್ದಾಗಿತ್ತು ಅಂತಂದ್ರೆ ಲಾವೋಸ್ತೆ. ಮೊದಲೇ ನೆನಪಿಡ್ರಿ, ಹಿಂಸೆಯು ತನ್ನ ಗುರಿಯನ್ನ ಏನ್ ಮಾಡ್ತದೆ ಅಂತಂದ್ರೆ ಸಂಪೂರ್ಣವಾಗಿ ಸೋಲಿಸಿಬಿಡ್ತದೆ ಅನ್ನೋದು. ಆ ಕಾರಣಕ್ಕಾಗಿ ಹಿಂಸೆಯಿಂದ ನಾವು ದೂರ ಇರಬೇಕು ಅನ್ನೋದು ವಿದ್ಯಾರ್ಥಿಗಳೇ. ಎರಡನೇದು, ಅರಿವು ಶಬ್ದಗಳಿಂದ ಸಂಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಅರಿವೇ ಗುರು, ಗುರುವೇ ಜ್ಯೋತಿರ್ಲಿಂಗ, ದಯವೇ ಧರ್ಮದ ಮೂಲ ತರಂಗ. ಅರಿವು ಅಂತಂದ್ರೆ ಜ್ಞಾನ. ಆ ಜ್ಞಾನ ನಮ್ಮ ಕಡೆ ಇತ್ತು ಅಂತಂದ್ರೆ ಅದರಿಂದ ಯಾವ ಶಸ್ತ್ರಗಳಿಂದಲೂ ಕೂಡ ಅದನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಮಹತ್ವದ್ದಿದೆ. ಅರಿವು ಯಾರ ಕಡೆ ಇದೆಯೋ, ಜ್ಞಾನ ಯಾರ ಕಡೆ ಇದೆಯೋ ಅಂಥವರು ಎಂತಹ ಜಟಿಲವಾದಂತಹ ಸಮಸ್ಯೆಗಳನ್ನು ಕೂಡ ಸರಳವಾಗಿಯೇ ನಿಗ್ರಹಿಸ್ತಾರೆ, ಸರಳವಾಗಿಯೇ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಅರಿವು ಇದು ಪಡ್ಕೋಬೇಕಾದ್ರೆ ಈ ಗುಣಗಳು ಅವ್ರ ಕಡೆ ಬೇಕು. ಜ್ಞಾನ ಪಡ್ಕೋಬೇಕಾದ್ರೆ, ಅರಿವಿನ ಸಾಂಗತ್ಯವನ್ನು ನಾವು ಮಾಡಬೇಕಾದ್ರೆ ನಮ್ಮಲ್ಲಿ ಹಲವಾರು ಒಳ್ಳೆಯ ಗುಣಗಳಿದ್ದಾಗ ಮಾತ್ರ ಅರಿವಿನ ಸಾಂಗತ್ಯವನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ವಿದ್ಯಾರ್ಥಿಗಳೇ, ಇಲ್ಲದಿದ್ರೆ ಇಲ್ಲ. ಈ ಜ್ಞಾನ ಅನ್ನೋದು ನಮ್ಮ ಕಡೆ ಇತ್ತು ಅಂತಂದ್ರೆ, ಅರಿವು ಅನ್ನೋದು ನಮ್ಮ ಕಡೆ ಇತ್ತು ಅಂತಂದ್ರೆ ನಾವು ಎಂತಹ ಜಟಿಲವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿಯೂ ಕೂಡ
ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಲಾವೋಸ್ತೆಯವರ ಅಭಿಪ್ರಾಯ. ಹಾಗಾಗಿ ಈ ಅರಿವಿನ ಜ್ಞಾನದ ಜೊತೆಗೆ ನಮ್ಮ ಜೀವನ ಮುಂದೆ ಹೋಗಬೇಕು ಅನ್ನೋದನ್ನು ನಾವು ಕಾಣ್ತೀವಿ. ಆ ಕಾರಣಕ್ಕಾಗಿ ಅರಿವೇ ಗುರು ಎಂಬತಕ್ಕಂಥ ಶಬ್ದವನ್ನು ನಾವು ಬಹಳಷ್ಟು ಮೌಲ್ಯಯುತವಾಗಿ ಕಾಣುತ್ತೇವೆ. ಎರಡನೇ. ಮೂರನೇದ್ದು ಬಹಳಷ್ಟು ಮಹತ್ವದ್ದು, ಹೇಳಲಿಕ್ಕೆ ಬಹಳಷ್ಟು ಸರಳ ವಿದ್ಯಾರ್ಥಿಗಳೇ, ಆದರೆ ಅದನ್ನ ಫಾಲೋ ಅಪ್ ಮಾಡೋದು ಬಹಳಷ್ಟು ಕಠಿಣ. ಹೇಗೆ? ಮನುಷ್ಯ ಒಳ್ಳೆಯವರಿಗೆ ಒಳ್ಳೆಯವನಾಗಿರಬೇಕು. ಸರಿ, ಯಾರು ಒಳ್ಳೆಯವದಾರೋ, ಯಾರು ಒಳ್ಳೆಯ ಆಲೋಚನೆ ಅದನ್ನೋ ಅವರನ್ನೆಲ್ಲರೂ ಒಳ್ಳೆಯವರೇ, ನಾವು ಒಳ್ಳೆಯವರಾಗೇ ಇರೋಣ ಅವರಿಗೆ. ಅದು ಇರ್ಲಿಕ್ಕೆ ಸರಳ. ಇನ್ನೊಂದು ಹೇಳ್ತಾರೆ ಲಾವೋಸ್ತೆ, ಮನುಷ್ಯ ಒಳ್ಳೆಯವರಿಗೆ ಒಳ್ಳೆಯವನಾಗಿರಬೇಕು ಮತ್ತು ಕೆಟ್ಟವರಿಗೂ ಸಹ ಒಳ್ಳೆಯವನಾಗಿರಬೇಕು. ಇದು ಬಹಳ ಮುಖ್ಯ. ಕೆಟ್ಟವರಿಗೂ ಒಳ್ಳೆಯವನಾಗಿರಬೇಕು. ಇದು ನಿಮ್ಮ ಕಡೆ ಆಗದ ಮಾತು. ಆ ಕಾರ್ಯದಲ್ಲಿ ನಾವು ತೊಡಗಬೇಕಾಗಿತ್ತು ಅಂತಂದ್ರ ಅರಿವಿನ ಜ್ಞಾನ ನಮ್ಮ ಕಡೆ ಇರಬೇಕು. ಆ ಅರಿವಿನ ಜ್ಞಾನ ಇದ್ದಾಗ ಮಾತ್ರ ನಮಗೆ ಕೇಡು ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಅಂತಂದ್ರೆ ಒಳ್ಳೇದಾಗ್ಲಿ ಅಂತೇಳಿ ಬಯಸಲಿಕ್ಕೆ ಸಾಧ್ಯತೆ. ವಿದ್ಯಾರ್ಥಿಗಳೇ, ಅರಿವಿನ ಜ್ಞಾನ ನಮ್ಮ ಕಡೆ ಇಲ್ಲ ಅಂತಂದ್ರೆ ನಮ್ಮ ಕೇಡು ಬಯಸದವನಿಗೆ ನಾವು ಕೇಡನ್ನೇ ಬಯಸ್ತೀವಿ ವಿನಃ ಒಳ್ಳೇದು ನಮ್ಮ ಬಾಯಿಂದಾಗಲಿ, ನಮ್ಮ ಕೃತಿಯಿಂದಾಗಲಿ, ನಮ್ಮ ಇನ್ನಿತರ ವಿಚಾರಗಳಿಂದಾಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಇದ್ದಾಗ ಮಾತ್ರ ನಿಮ್ಮ ಜೀವನದ ಮೌಲ್ಯ ಅಂತ ಹೇಳ್ತಾರೆ ಲಾವೋಸ್ತೆ. ಒಳ್ಳೆಯವರಿಗೆ ಮನುಷ್ಯ ಒಳ್ಳೆಯವನಾಗಿರಬೇಕು, ಇದ್ರ ಜೊತೆಗೆ ಕೆಟ್ಟವನಿಗೂ ಸಹ ನೀನು ಒಳ್ಳೆಯದನ್ನೇ ಮಾಡು. ನೀನು ಕೆಟ್ಟದನ್ನ ಮಾಡಲಿಕ್ಕೆ ಹೋಗಬೇಡ. ಒಂದು ವೇಳೆ ನೀನು ಕೆಟ್ಟದನ್ನ ಮಾಡಿದ್ದೇ ಆದರೆ ನಿನಗೆ ಆ ಗುರಿ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ, ಜೀವನ ಒಳ್ಳೆಯದಾಗಲಿಲ್ಲ. ಆ ಕಾರಣಕ್ಕಾಗಿ ಇದು ಮಹತ್ವದ್ದಾಗಿ ಕಾಣಿಸಿಕೊಳ್ಳುತ್ತದೆ. ನಾಲ್ಕನೇದು, ನಿಸರ್ಗದ ವಸ್ತುಗಳು ಮೌನವಾಗಿಯೇ ಕೆಲಸ ನಿರ್ವಹಿಸುತ್ತವೆ. ನಿಸರ್ಗದ ವಸ್ತುಗಳು ಏನಿವೆಯೋ ಮಾತನಾಡಲಾರ್ದನೆ ತಮ್ಮ ಕಾರ್ಯವನ್ನ 100ಕ್ಕೆ 100ರಷ್ಟು ಮೌಲ್ಯಯುತವಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ಸ್ಥಿತಿ ಯಾವಕ್ಕೆ ಅಂತಂದ್ರೆ ನಿಸರ್ಗ. ಗಿಡ, ಮರ, ಇದ್ರ ಜೊತೆಗೆ ನಾವು ಭೂಮಿಯಲ್ಲಿ ಹಾಕಿರ್ತಕ್ಕಂಥ ಬೀಜ ನೋಡಿ, ಒಂದು ಬೀಜ ಅದು ಮಣ್ಣಿನ ಸಂಸ್ಕಾರಕ್ಕೆ ಒಳಪಟ್ಟಿತು ಅಂತಂದ್ರೆ ತನ್ನ ಕ್ರಿಯೆ ಪ್ರಾರಂಭ ಮಾಡೇ ಬಿಡ್ತದೆ. ಇವತ್ತು ಬೀಜ ಹಾಕ್ತೀವಿ, ಇನ್ನೊಂದು 2-3 ದಿನ ಒಳಗಾಗಿ ಮೊಳಕೆ ಹೊಡೆದು ತನ್ನದೇ ಆದ ಸಸಿಯಾಗಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಮಾಡುತ್ತೆ. 1 ತಿಂಗಳು ಹೊತ್ತಿಗೆ ಅದು ತನ್ನದೇ ಆಗಿರ್ತಕ್ಕಂಥ ಪ್ರಭಾವ ಬೀರ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಪ್ರಕ್ರಿಯೆ ಯಾವ ಕಾರಣಕ್ಕಾಗಿ ನಿಲ್ಲೋದಿಲ್ಲ, ಹಾಗಾಗಬೇಕು ಅಂತ ಹೇಳ್ತಾರೆ. ನಿಸರ್ಗದಿಂದ ನಾವು ಕಲಿಬೇಕಾದಂಥದ್ದು ಬಹಳಷ್ಟು 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 ಇದೆ ವಿದ್ಯಾರ್ಥಿಗಳೇ. ನಿಸರ್ಗವೇ ದೇವರು ಅನ್ನುವ ವ್ಯವಸ್ಥೆಯನ್ನು ನಾವು ರೂಢಿಸಿಕೊಳ್ಬೇಕು. ನಿಸರ್ಗದಿಂದ ನಾವು ಕಲಿತಕ್ಕಂಥ ಪಾಠಗಳು ಶಾಶ್ವತವಾಗಿ ನಮ್ಮ ಜೀವನವನ್ನು ಒಳ್ಳೆಯ ಕಡೆ ಕರ್ಕೊಂಡು ಹೋಗ್ತವೆ. ನಿಸರ್ಗವನ್ನು ನಾವು ನಿಗ್ಲೆಕ್ಟ್ ಮಾಡಿದೀವಿ ಅಂತಂದ್ರೆ ನಮ್ಮಷ್ಟು ದರಿದ್ರರು ಮತ್ತೊಬ್ಬರಿಲ್ಲ. ಹಾಗಾಗಿ ಮೌನದೊಳಗಡೆನ ನಮ್ಮ ಕಾರ್ಯವನ್ನು ನಾವು ನಿರ್ವಹಿಸಬೇಕು ಅನ್ನೋ, ಅದಕ್ಕೆ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದನ್ನು ನಾವು ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಹೀಗಾಗಬೇಕು. ಹಾಗಾದಾಗ ನಮ್ಮ ಜೀವನ ಸತ್ವಭರಿತವಾದಂಥದ್ದು, ಮೌಲ್ಯಯುತವಾದಂಥದ್ದು ಅನ್ನೋದನ್ನು ನಾವು ಕಾಣುತ್ತೇವೆ. ನಿಸರ್ಗದ ವಸ್ತುಗಳು ಹೇಗೆ ತಮ್ಮ ಪ್ರಕ್ರಿಯೆಯಲ್ಲಿ ತಾವು ತೊಡಗಿಕೊಳ್ಳುತ್ತವೆಯೋ ಹಾಗೆಯೇ ನಾವು ಸಹ ನಮ್ಮ ಪ್ರಕ್ರಿಯೆಗೆ ನಾವು ತೊಡಗಿಕೊಳ್ಳಲೇಬೇಕು ಅನ್ನೋದನ್ನ ಲಾವೋಸ್ತೆಯವರು ಹೇಳ್ತಾರೆ. 5ನೇದು ಮತ್ತು ಕೊನೆಯದು, ನೀವು ಜಗಳವಾಡದಿದ್ದರೆ
ನಿಮ್ಮೊಂದಿಗೆ ಯಾರೂ ಜಗಳವಾಡಲಾರರು. ನೋಡಿ ಎಂಥ ಮಾತು. ಇನ್ನೊಬ್ಬರಿಗೆ ನೀವು ನಿಂದನೆ ಮಾಡಿದರೆ, ಇನ್ನೊಬ್ಬರಿಗೆ ನೀವು ದ್ವೇಷ ಮಾಡಿದರೆ, ಇನ್ನೊಬ್ಬರಿಗೆ ನೀವು ಕೆಟ್ಟದ್ದನ್ನು ಬಯಸಿದರೆ ಮಾತ್ರ ಅವರು ಪ್ರತಿಫಲವಾಗಿ ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಲಿಕ್ಕೆ ಬಯಸ್ತಾರೆ ವಿನಃ, ನಿಮ್ಮನ್ನು ನಿಂದಿರಿಸಲಿಕ್ಕೆ ಬಯಸ್ತಾರೆ ವಿನಃ, ನೀವು ಯಾರ ಜೊತೆಯೂ ಜಗಳ ಆಡದೇ ಇದ್ರ, ಯಾರನ್ನು ನಿಂದಿಸದೇ ಇದ್ರ, ಯಾರನ್ನು ದ್ವೇಷಿಸದೇ ಇದ್ರ, ಯಾರೂ ನಿಮಗೆ ದ್ವೇಷ ಮಾಡಂಗಿಲ್ಲ, ಯಾರೂ ನಿಮ್ಮನ್ನು ನಿಂದಿಸಂಗಿಲ್ಲ, ಯಾರೂ ನಿಮಗೆ ಕೆಟ್ಟದ್ದನ್ನು ಬಯಸಂಗಿಲ್ಲ. ಬಹಳ ಸರಳ, ಆದರೆ ಫಾಲೋಅಪ್ ಮಾಡೋದು ಬಹಳ ಕಠಿಣ. ಲಾವೋಸ್ತೆಯ ಮಾತುಗಳು, ಕನ್ಫ್ಯೂಷಿಯಸ್ನ ಮಾತುಗಳು ಬಹಳಷ್ಟು ಸರಳ. ದೈನಂದಿನ ಜೀವನದೊಳಗಡೆ ಅವನ್ನ 10 ಬಾರಿ ನೆನಪು ಮಾಡ್ಕೊಳ್ತೀವಿ. ಆದರೆ ಅದೇ ತಪ್ಪನ್ನು ನಾವು ಮುಂದುವರಿಸ್ತೀವಿ. ಇನ್ನೊಬ್ಬರಿಗೆ ನಿಂದಿಸಬೇಡ ಅನ್ನೋದು ಸರಳ, ನಾವು ನಿಂದಿಸ್ತೀವಿ. ಇನ್ನೊಬ್ಬರನ್ನು ದ್ವೇಷ ಮಾಡಬೇಡ ಅನ್ನೋದು ಸರಳ, ನಾವು ದ್ವೇಷ ಮಾಡ್ತೀವಿ. ಇನ್ನೊಬ್ಬರಿಗೆ ಕೆಟ್ಟದ್ದಾಗಬಾರ್ದು ಅಂತೇಳಿ ಬಯಸಬೇಕು ಅಂತೀವಿ, ನಾವೇ ಇನ್ನೊಬ್ಬರಿಗೆ ಕೆಟ್ಟದ್ದಾಗಬೇಕು ಅಂತೇಳಿ ಬಯಸ್ತೀವಿ. ಇದು ಆಗಬಾರ್ದು, ಇದು ದುರದೃಷ್ಟಕರ. ಇದು ನಮ್ಮ ತೆಗೆಯೊಳಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಅಹಿಂಸೆ, ಅರಿವು, ಇನ್ನೊಬ್ಬರಿಗೆ ಕೆಟ್ಟದ್ದಾಗಬಾರ್ದು ಅನ್ನೋದು ನಿಸರ್ಗದ ನಿಯಮಗಳೇನಾಗಬೇಕು ಅಂತಂದ್ರೆ ನಾವು ಮಾಡಬೇಕು. ಅದ್ರ ಜೊತೆಗೆ ನೀವು ಜಗಳವಾಡದಿದ್ದರೆ ಇನ್ನೊಬ್ಬರು ಯಾವ ಕಾರಣಕ್ಕಾಗಿಯೂ ಕೂಡ ನಿಮ್ಮ ಜೊತೆ ವಿದ್ಯಾರ್ಥಿಗಳೇ ಜಗಳಕ್ಕೆ ಅವ್ರು ಬರೋದಿಲ್ಲ. ಹಾಗಾಗಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ನಿಟ್ಟಿನೊಳಗಡೆ ಏನ್ ಮಾಡಬೇಕು ಅಂತಂದ್ರೆ ಈ ಕ್ರಿಯೆಯಲ್ಲಿ ನೀವು ತೊಡ್ಕೊಂಡಿರಬೇಕು ಅನ್ನೋದನ್ನ ಲಾವೋಸ್ತೆ ಅವರು ಹೇಳ್ತಾರೆ. ಎಷ್ಟು ಲಾವೋಸ್ತೆ ಅವರ ಬಗ್ಗೆ ವಿದ್ಯಾರ್ಥಿಗಳೇ. ಇನ್ನು ಯಾರ ಬಗ್ಗೆ ಅಂತಂದ್ರೆ ಕನ್ಫ್ಯೂಷಿಯಸ್, ಎರಡನೇ ತತ್ವಜ್ಞಾನಿ ಕನ್ಫ್ಯೂಷಿಯಸ್. ಬಹಳಷ್ಟು ಚೀನಾದ ಮಹತ್ವದ ತತ್ವಜ್ಞಾನಿಗಳಲ್ಲಿ ಇವರು ಒಬ್ಬರಾಗಿ ಕಾಣಿಸಿಕೊಳ್ತಾರೆ ವಿದ್ಯಾರ್ಥಿಗಳೇ. ಈ ಕನ್ಫ್ಯೂಷಿಯಸ್ ಸಾಮಾನ್ಯ ಶಕ ಪೂರ್ವ 571 ಚೀನಾದ ಲೂ ಎಂಬತಕ್ಕಂಥ ಪ್ರಾಂತ್ಯದೊಳಗಡೆ ಇವರ ಜನನ ಆಗ್ತದೆ. ಬಾಲ್ಯದೊಳಗಡೆ ವಿದ್ಯಾರ್ಥಿಗಳೇ ಇವರ ಹವ್ಯಾಸ ಏನಾಗಿತ್ತು ಅಂತಂದ್ರೆ ಬಿಲ್ಲು ವಿದ್ಯೆಯನ್ನು ಕಲಿಯುವುದು, ಇದ್ರ ಜೊತೆಗೆ ಸಂಗೀತವನ್ನು ಕಲಿಯುವುದು. ಈ ಬಿಲ್ಲು ವಿದ್ಯೆ ಮತ್ತು ಸಂಗೀತದಲ್ಲಿ ಬಹಳಷ್ಟು ಪ್ರಾವೀಣ್ಯತೆಯನ್ನು ಪಡ್ಕೊಳ್ತಾರೆ ಕನ್ಫ್ಯೂಷಿಯಸ್. ಈ ಎರಡರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ 19ನೇ ವಯಸ್ಸಿಗೆ ವೈವಾಹಿಕ ಜೀವನದ ಹೆಜ್ಜೆಯನ್ನು ಇಡ್ತಾರೆ. 19ನೇ ವಯಸ್ಸಿಗೆ ಕನ್ಫ್ಯೂಷಿಯಸ್. ಆದರೆ ಕೇವಲ 4 ವರ್ಷ. 19ನೇ ವಯಸ್ಸಿಗೆ ಇವರು ವೈವಾಹಿಕ ಜೀವನದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥವರು. ಕೇವಲ 4 ವರ್ಷ ಅಂದರೆ 23ನೇ ವಯಸ್ಸಿಗೆ ಅವರ ವೈವಾಹಿಕ ಜೀವನ ತೊರೆದು ಹೋಗ್ತದೆ. ಅವರ ವೈವಾಹಿಕ ಜೀವನ ನಿಂತು ಹೋಗ್ಬಿಡ್ತದೆ. ಅದು ಸರಿಯಲ್ಲ ಅಂತ ಹೇಳಿ ಅವರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ಜೀವನದ ಸಾಧನೆಗೆ ತೊಂದರೆ ಅಂತ ಹೇಳಿ ಅನಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ಅದನ್ನು ತೊರೆದೇ ಬಿಡ್ತಾರೆ. ವೈವಾಹಿಕ ಜೀವನವನ್ನ ತೊರೆದು ಅವರು ತಮ್ಮನ್ನು ತಾವ ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ವಿದ್ಯಾರ್ಥಿ. ಯಾವಾಗ ಸಮಾಜಮುಖಿಯಾಗಿ ಅವರು ತೊಡಗಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು, ತಮ್ಮದೇ ಆದ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಕನ್ಫ್ಯೂಷಿಯನ್ ನಿಯಮ ಎಂಬತಕ್ಕಂತಹ ನಿಯಮ ಇದು ಆ ಕನ್ಫ್ಯೂಷಿಯಸ್ನ ತತ್ವ ಇದಾಗಿತ್ತು. ಅದು ಹಾಗೆ ಲಾವೋಸ್ತೆ ಅವರದ್ದು ತಾವೋ ಚಿಂಗ್ ಎಂಬತಕ್ಕಂಥದ್ದಿತ್ತು. ಹಾಗೆ ಕನ್ಫ್ಯೂಷಿಯನ್ ನಿಯಮ ಎಂಬತಕ್ಕಂತಹ ನಿಯಮ ಇವರದಾಗಿತ್ತು. ಇವರು ತಮ್ಮದೇ ಆಗಿರತಕ್ಕಂತಹ ಹಲವಾರು ಒಳ್ಳೆಯ ಮಾತುಗಳನ್ನ, ಒಳ್ಳೆಯ ತತ್ವಗಳನ್ನ ಸಮಾಜಕ್ಕಾಗಿ ಕೊಡುಗೆಯಾಗಿ ಕೊಡ್ತಾರೆ. ಹೇಗೆ ಲಾವೋಸ್ತೆ ಅವರು 5 ಕೊಡ್ತಾರೋ ಹಾಗೆ ಇವರು ತಮ್ಮದೇ ಆಗಿರತಕ್ಕಂತಹ ಹಲವಾರು ತತ್ವಗಳನ್ನ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. ಇವರು ಒಬ್ಬ ಭಾಷಾ ಶಿಕ್ಷಕ, ಒಬ್ಬ ಸಂಪಾದಕ, ಒಬ್ಬ ನ್ಯಾಯಾಧೀಶ, ಒಬ್ಬ ಮಂತ್ರಿ, ಇಷ್ಟೆಲ್ಲಾ ಪದವಿಗಳನ್ನ ಅಲಂಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಈ ತತ್ವದೊಳಗಡೆ ಆತ ಹಿಂದಿರ್ತಕ್ಕಂತಹ ಚೀನಿಯರ ಪರಂಪರೆಯನ್ನ ಮಹತ್ವ, ಕುಟುಂಬದಲ್ಲಿ ನಿಷ್ಠೆ, ಪೂರ್ವಜರಲ್ಲಿ ಗೌರವ ಇದು ಇರಬೇಕು ಅನ್ನೋದು ತತ್ವಜ್ಞಾನದಲ್ಲಿ ನಾವು ಕಾಣ್ತೀವಿ. ಮೊದಲೇದ್ದು ಬಹಳಷ್ಟು ಮಹತ್ವದ್ದು
WBCS ನ ಸುವರ್ಣ ನಿಯಮ ಯಾವುದು ಅಂತ ಹೇಳಿ ಕೇಳ್ತಾರೆ ವಿದ್ಯಾರ್ಥಿಗಳು. ಏನದು ಸುವರ್ಣ ನಿಯಮ? ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ, ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡಲು ಹೋಗಬೇಡಿ. ಇಷ್ಟೇ. ಬೇರೆದವರು ನಿಮಗೆ ಏನ್ ಮಾಡಬಾರ್ದು ಅಂತ ಹೇಳಿ ನೀವು ಬಯಸ್ತಿರ್ತೀರಲ್ಲ, ಅದನ್ನು ನೀವು ಬೇರೆದವ್ರಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇರೆದವರು ನಿಮಗೆ ದ್ವೇಷ ಮಾಡಬಾರ್ದು ಅಂತ ಹೇಳಿ ನೀವು ಬಯಸ್ತೀರಿ. ನನ್ನನ್ನು ಅವರೆಲ್ಲರೂ ಗೌರವದಿಂದ ಕಾಣಬೇಕು ಅಂತ ಹೇಳಿ ಬಯಸ್ತೀರಿ. ನನ್ನ ಮನೆ ಕಳ್ತನ ಆಗಬಾರ್ದು ಅಂತ ಹೇಳಿ ಬಯಸ್ತೀರಿ. ನಾನು ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿ ಬಯಸ್ತೀರಿ. ಇದು ಎಲ್ಲವನ್ನ ನೀವು ಕೂಡ ಅವರಿಗೆ ಬಯಸಬೇಕು, ನೀವು ಕೂಡ ಅವರಿಗೆ ಮಾಡಬಾರ್ದು. ಇನ್ನೊಬ್ಬರಿಗೆ ನೀವು ಕೆಟ್ಟದ್ದನ್ನ ಬಯಸಬಾರ್ದು, ಇನ್ನೊಬ್ಬರ ಬಗ್ಗೆ ನೀವು ಕೂಡ ಕೇಳನ್ನ ಮಾಡಬಾರ್ದು, ಇನ್ನೊಬ್ಬರನ್ನ ನಿಂದಿಸಬಾರ್ದು. ಹಾಗಾದಾಗ ಮಾತ್ರ ಸಮಾಜ ಒಳ್ಳೆಯದಾಗಲಿಕ್ಕೆ ಸಾಧ್ಯ. ಇದು ಸುವರ್ಣ ಆತನ ಹೇಳಿಕೆ, ಬಹಳಷ್ಟು ಮಹತ್ವಪೂರ್ಣವಾದಂತಹ ಹೇಳಿಕೆ. ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡಬೇಡಿ ಎಂಬತಕ್ಕಂಥದ್ದು ಸುವರ್ಣ ನಿಯಮವಾಗಿದೆ. ಇದರ ಜೊತೆಗೆ ಚಾರಿತ್ರ್ಯ ಅನ್ನೋದು ಸಮಾಜದ ಬುನಾದಿ, ಭದ್ರ ಬುನಾದಿ, ಅಂದ್ರೆ ನೆಲೆಗಟ್ಟು ಅಂತೇಳಿ ನಾವು ಕಾಣ್ತೀವಿ. ಅದು ಅರಿವು ಎಲ್ಲಿಂದ ಪ್ರಾರಂಭ ಆಗ್ತದೆ? ಇವರು ಹೇಳ್ತಾರೆ ಮನೆಯಿಂದಲೇ. ಅದಕ್ಕೆ ಮನೆ ಮೊದಲು ಪಾಠಶಾಲೆ, ಜನನಿತ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬತಕ್ಕಂಥ ವ್ಯಾಖ್ಯವನ್ನು ನಾವು ಕಾಣುತ್ತೇವೆ ವಿದ್ಯಾರ್ಥಿಗಳು. ಬಹಳಷ್ಟು ಮಹತ್ವ. ಮನೆ ನಮ್ಮನ್ನ ಎಲ್ಲಾ ದೃಷ್ಟಿಯಿಂದಲೂ ಕೂಡ ಏನ್ ಮಾಡ್ತದೆ ಅಂತಂದ್ರೆ ಕರ್ಕೊಂಡು ಹೋಗ್ತದೆ. ತಾಯಿ ನಮಗೆ ಅಗಾಧವಾದ ಜ್ಞಾನವನ್ನು ತುಂಬುತ್ತಾಳೆ. ಅರಿವಿನ ಜ್ಞಾನ ಪ್ರಾರಂಭ ಆಗುವುದು ಮನೆಯಿಂದಲೇ, ತಂದೆಯಿಂದಲೇ, ತಾಯಿಯಿಂದಲೇ, ಅಣ್ಣನಿಂದಲೇ, ತಮ್ಮನಿಂದಲೇ, ಎಲ್ಲರಿಂದಲೇ ಅರಿವಿನ ಜ್ಞಾನ ಪ್ರಾರಂಭ ಆಗ್ತದೆ ಮನೆ. ಆ ಕಾರಣಕ್ಕಾಗಿ ಮನೆ ಮೊದಲು ಪಾಠಶಾಲೆ. ಅರಿವು ಮನೆಯಿಂದಲೇ ಪ್ರಾರಂಭ ಆಗ್ತದೆ. ಆ ಕಾರಣಕ್ಕಾಗಿ ಮನೆ ಬಹಳಷ್ಟು ವ್ಯವಸ್ಥಿತವಾಗಿರಬೇಕು, ಶುದ್ಧವಾಗಿರಬೇಕು, ಶಾಂತಿಮಯವಾಗಿರಬೇಕು. ಹಾಗೆ ಇರಬೇಕಾಗಿತ್ತು ಅಂತಂದ್ರೆ ಈ ಮೇಲಿನ ಗುಣ ನಮ್ಮಲ್ಲಿ ಇರಬೇಕು. ಶ್ರೇಷ್ಠವಾದಂಥ ಮನುಷ್ಯ ಮೊದಲು ಕಾರ್ಯ ಮಾಡುತ್ತಾನೆ, ನಂತರ ನುಡಿಯುತ್ತಾನೆ ಅಂತ ಇಲ್ಲಿ ಅದನ್ನೇ ಹೇಳ್ತಾರೆ. ನಿಸರ್ಗದ ವಸ್ತುಗಳು ಮೌನವಾಗಿಯೇ ಕಾರ್ಯ ಮಾಡುತ್ತವೆ. ಅದೇ ಒಳ್ಳೆ ಮನುಷ್ಯ ಆತ ಮಾತನಾಡಂಗಿಲ್ಲ. ಆ ಕಾರಣಕ್ಕಾಗಿ ಆತ ಮೌನದಲ್ಲಿದ್ದೇ ತನ್ನ ಏನು ಕೆಲಸ ಮಾಡಬೇಕಾಗಿರ್ತದೋ, ತನ್ನ ಏನು ಕಾರ್ಯ ಮಾಡಬೇಕಾಗಿರ್ತದೋ ಅದನ್ನ ಹಾಗೆ ಮಾಡ್ತಾ 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 ಹೋಗ್ತಾನೆ. ಹಾಗಾಗಿ ನಾವು ಆ ಕ್ರಿಯೆಯಲ್ಲಿ ತೊಡಗಬೇಕು ಅನ್ನೋದು. ಒಳ್ಳೆ ಮನುಷ್ಯ ಹೇಗೆ ಮಾತನಾಡಲಾರದೆ ತನ್ನ ಕಾರ್ಯದ ಕಡೆ ತನ್ನ ಗಮನ ಹರಿಸಿರ್ತಾನೋ, ಹಾಗ ನಾವು ಕೂಡ ಏನ್ ಮಾಡಬೇಕು ಅಂತಂದ್ರೆ ಅದರಂತೆ ನಡಿಬೇಕು ಅನ್ನೋದು. ಅನಂತರ ಸಮಾಜದ ಒಳಿತು ಎದರಲ್ಲಿ ಅಡಗಿದೆ ಅನ್ನೋದು ಬಹಳಷ್ಟು ಮಹತ್ವದ್ದು. ಸಮಾಜದ ಒಳ್ಳೆತನ ಎದರಲ್ಲಿ ಅಡಗಿದೆ ಅಂತಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳು ಕೊಡ್ತಕ್ಕಂತಹ ಗೌರವದಲ್ಲಿ ಅಡಗಿದೆ. ಗಂಡನಿಗೆ ಹೆಂಡತಿ ಕೊಡುವ ಗೌರವದಲ್ಲಿ ಅಡಗಿದೆ. ಗುರುಗಳಿಗೆ ಶಿಷ್ಯರು ಕೊಡುವ ಗೌರವದಲ್ಲಿ ಅಡಗಿದೆ. ಇದು ಬಹಳ ಮಹತ್ವದ್ದು ಈ ವಾಕ್ಯ. ಸಮಾಜದ ಒಳಿತು ಕೆಡುಕುಗಳೆಲ್ಲ ಇದರಲ್ಲಿ. ತಂದೆ ತಾಯಿಗಳಿಗೆ ಮಕ್ಕಳ ಗೌರವ ಕೊಡ್ತಿದ್ರು ಅಂತಂದ್ರೆ ಅಲ್ಲಿ ಕೆಡಕಾಗಂಗೆ ಇಲ್ಲ. ಗಂಡ ಹೆಂಡತಿಯಿಂದ ಗೌರವ ಪಡಿತಿದ್ದ ಅಥವಾ ಹೆಂಡತಿ ಗಂಡನಿಗೆ ಗೌರವಪೂರ್ವಕವಾಗಿ ನಡ್ಕೋತಿದ್ಲು ಅಂತಂದ್ರೆ ಜಗಳ ಪ್ರಾರಂಭ ಇಲ್ಲ, ಜಗಳನೇ ಬರಂಗಿಲ್ಲ. ಗುರುಗಳಿಗೆ ಶಿಷ್ಯರು ರೆಸ್ಪೆಕ್ಟ್ ಆಗಿದ್ರು ಅಂತಂದ್ರೆ ಕಲಿಕೆ ಪೂರ್ಣ ಪ್ರಮಾಣದಲ್ಲಿ ಆಗ್ತದೆ ಅದು ಇಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಾಜದ ಒಳಿತು ಅನ್ನೋದು ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಅತಿಯಾದ ತೆರಿಗೆಗಳು, ಕಠೋರವಾದ ಶಿಕ್ಷೆಗಳನ್ನ ತೆಗೆದು ಹಾಕಬೇಕು ಅನ್ನೋದು ಇವರ ಅಭಿಪ್ರಾಯ. ಬಹಳಷ್ಟು ಕಠಿಣವಾಗಿರ್ತಕ್ಕಂತಹ
ಏನು ಶಿಕ್ಷೆಗಳದಾವೋ, ಭಾರವಾದಂತಹ ಏನು ತೆರಿಗೆಗಳದಾವೋ, ಆ ತೆರಿಗೆಗಳನ್ನ ಸಮಾಜದ ಮೇಲೆ ಹಾಕಬಾರದು ಅನ್ನುವ ಅಭಿಪ್ರಾಯ ಇವರದಾಗಿತ್ತು. ಇದ್ರ ಜೊತೆಗೆ ಒಳ್ಳೆಯದು ಯಾವುದು ಅನ್ನೋದು ನಮಗೆ ಗೊತ್ತಿದೆ, ಆಚರಿಸದಿರುವುದಕ್ಕೆ, ಆಚರಣೆಗೆ ತರದೇ ಇರುವುದಕ್ಕೆ ತತ್ವದ ಮತ್ತು ಧೈರ್ಯದ ಕೊರತೆ ನಮಗೆ ಕಾರಣ. ಒಳ್ಳೇದು ಯಾವುದು ಅನ್ನೋದು ನಮ್ಗೆ ಗೊತ್ತದ, ಕೆಟ್ಟದ್ದು ಯಾವುದು ಅನ್ನೋದಕ್ಕೆ ಗೊತ್ತದ. ಕೆಟ್ಟದ್ದನ್ನು ನಾವು ನೋಡ್ತಾನೆ ಇರ್ತೀವಿ, ಅಲ್ಲಿ ಅನೀತಿ, ಅಲ್ಲಿ ಅವ್ಯವಸ್ಥೆ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ರು ಕೂಡ ಅದು ತಪ್ಪಂತ ಹೇಳಿ ಅಂದ್ರೂ ಕೂಡ ನಾವು ಅದರ ವಿರುದ್ಧವಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸುಮ್ಮನೆ ಕೊಡ್ತೀವಿ. ಇದು ತಪ್ಪಾಗಿರ್ತಕ್ಕಂಥದ್ದು. ಎಲ್ಲಿ ಅನ್ಯಾಯ ಕಾಣ್ತದನೋ, ಎಲ್ಲಿ ತಪ್ಪು ಅನಿಸ್ತದನೋ ಅದನ್ನು ನಾವು ಪ್ರತಿಭಟನೆ, ಅದನ್ನು ನಾವು ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅನ್ನುವ ಅಭಿಪ್ರಾಯ ಇವರದಾಗಿತ್ತು. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಕೂಡ ಇರುವುದು. ಸರ್ಕಾರ ಅನಾಥರನ್ನ, ವಿಧವೆಯರನ್ನ, ರೋಗಿಗಳನ್ನ, ಅಂಗವಿಕಲರನ್ನ ಬಹಳಷ್ಟು ಏನ್ ಕಾಣಬೇಕು ಅಂತಂದ್ರ ಗೌರವಯುತವಾಗಿ ನಡೆಸಿಕೊಳ್ಬೇಕು ಅನ್ನೋದನ್ನು ನಾವು ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಅನಾಥರನ್ನ, ವಯಸ್ಸಾದವರನ್ನ, ಅಂಗವಿಕಲರನ್ನ ಬಹಳಷ್ಟು ಗೌರವಯುತವಾಗಿ ನಡೆಸಿಕೊಂಡಾಗ ಸಮಾಜ ವ್ಯವಸ್ಥಿತವಾಗಿ ಹೋಗ್ಲಿಕ್ಕೆ ಸಾಧ್ಯತೆ. ಇಷ್ಟು ನಾವೇನ್ ಕಾಣ್ತೀವಿ ಅಂತಂದ್ರೆ ಕನ್ಫ್ಯೂಷಿಯಸ್ನ ಹೇಳಿಕೆಗಳನ್ನು ಕಾಣ್ತೀವಿ. ಕೊನೆಗೆ ಯಾವುದು ಅಂತಂದ್ರೆ ಮೆಸ್ಸಿಯಸ್. ಮೂರರಲ್ಲಿ ಕೊನೆ ವ್ಯಕ್ತಿಯಾದ ತತ್ವಜ್ಞಾನಿಗಳಲ್ಲಿ ಚೀನಾದ ಈತನು ಕೂಡ ಒಬ್ಬ ಪ್ರಸಿದ್ಧ ತತ್ವಜ್ಞಾನಿ. ಸಾಮಾನ್ಯ ಶಕ ಪೂರ್ವ 372 ಈತ ತನ್ನದೇ ಆಗಿರತಕ್ಕಂಥ ಜೀವನ ವ್ಯವಸ್ಥೆಯನ್ನ ರೂಢಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಇವನ ಮೊದಲಿನ ಹೆಸರು ನೆನಪಿಟ್ಕೊಳ್ಳಿ, ಮೆಂಗ್ಸ್ಟೇ. ಮೆಸ್ಸಿಯಸ್ ನ ಮೊದಲಿನ ಹೆಸರು. ಈತ ಕನ್ಫ್ಯೂಷಿಯಸ್ನ ತತ್ವಜ್ಞಾನದಿಂದಲೇ, ತತ್ವಗಳಿಂದಲೇ ಪ್ರಭಾವಿತವಾಗಿರ್ತಕ್ಕಂಥ ವ್ಯಕ್ತಿ. ಈತನ ವಿಚಾರ ಒಳಗಡೆ ವ್ಯಕ್ತಿಗಳೆಲ್ಲರೂ ಒಳ್ಳೆಯವರೇ, ಆದ್ರೆ ಸಾಮಾಜಿಕ ಕೆಡುಕುಗಳು ಎದರಿಂದ ಆಗ್ತವೆ ಅಂತಂದ್ರೆ ಅನಕ್ಷರತೆಯಿಂದ, ಅಜ್ಞಾನದಿಂದ, ಬಡತನದಿಂದ. ಇವು ಮೂರು ಕಾರಣಗಳಿಂದಾಗಿ ಸಮಾಜದ ಕೆಡಕುಗಳಾಗ್ತವೆ ಅಂತ ಅನ್ನೋದನ್ನು ನಾವು ಕಾಣ್ತೀವಿ. ಕನ್ಫ್ಯೂಷಿಯಸ್ನ ತತ್ವಗಳನ್ನೇ ಈತ ಬೋಧನೆ ಮಾಡೋದ್ರಿಂದ ಹೆಚ್ಚು ಪ್ರಭಾವಶಾಲಿಯಾಗಿ ಇವ್ರು ಕಾಣಿಸ್ಕೊಳ್ಳಿಲ್ಲ ಅನ್ನೋದನ್ನು ಕಾಣ್ತೀವಿ. ಚೀನಾದಲ್ಲಿ ಬೌದ್ಧ ಧರ್ಮ ಬಹಳಷ್ಟು ಪ್ರಭಾವಶಾಲಿಯಾಗಿ ಬೆಳೀತದೆ. ಹಾನ್ ಎಂಬತಕ್ಕಂಥ ವಂಶದಲ್ಲಿ, ಮಂಚು ಎಂಬತಕ್ಕಂಥ ವಂಶದ ಕಾಲಾವಧಿಯ ತನಕ. ಹೀಗಾಗಿ ಒಟ್ಟಿನಲ್ಲಿ ಇಂದಿನ ಅಭ್ಯಾಸ ತತ್ವಜ್ಞಾನ ಮತ್ತು ಧರ್ಮ, 3 ಜನ, ಲಾವೋಸ್ತೆ, ಕನ್ಫ್ಯೂಷಿಯಸ್, ಮೆಸ್ಸಿಯಸ್, ಆನಂತರ ಬೌದ್ಧ ಧರ್ಮ. ಮುಂದಿನ ಅವಧಿಯಲ್ಲಿ ವಿದ್ಯಾರ್ಥಿಗಳೇ 4ನೇ ಅಧ್ಯಾಯದ ಬಗ್ಗೆ ಗ್ರೀಕ್ ಮತ್ತು ರೋಮನ್ ಈ ಸಾಮ್ರಾಜ್ಯಗಳ ಬಗ್ಗೆ, ಅದರ ಕೊಡುಗೆಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋಣ. ಅಲ್ಲಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ.